ಚಂಪಾ, ಇವನೇನ್ ಚಪ್ಪ, ಯಾಕೆ ಹಿಂಗ್ ಹೇಳ್ತಿದ್ಯಾ? ಏನೂ ಇಲ್ಲ ವಿದ್ಯಕ್ಕ. ಬಾಯಿ ತುಂಬಾ ಅಕ್ಕ ಅಂತ ಕರಿತೀಯ, ಏನಾದ್ರೂ ಕೇಳಿದ್ರೆ ಯೋನು ಇಲ್ಲ ಅಂತ ಹೇಳ್ತೀಯ. ನಿನ್ ಬಾಯಿ ಮಾತಿಗೆ ಆಟೆಯ ನನ್ನ ಅಕ್ಕ ಅಂತ ಕರಿಯೋದಲ್ವೇ? ಅಯ್ಯೋ ಇಲ್ಲ ವಿದ್ಯಕ್ಕ, ನನ್ ಮನ್ಸಾರೆ ನಿಮ್ನ ಅಕ್ಕ ಅಂತ ಒಪ್ಕೊಂಡಿವ್ನಿ. ಮುದ್ದು ಸೊಸೆ, ಮುದ್ದು ಸೊಸೆ. ಓಂ ದಶಾಂಗಂ ಕುಂಕುಲೋಪೇತಂ ಸುಗಂಧಿಂಚ ಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾತ್. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಧೂಪಮಾಘ್ರಾಪಯಾಮಿ. ಈಗ ವಧುವರರನ್ನ ಕರ್ಕೊಂಬನ್ನಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಲ್ ನೋಡು ರತ್ನಿ, ನಮ್ಮ ಅಳಿಯಂದ್ರು ಇಡೀ ಕಾರ್ಯಕ್ರಮ ತುಂಬಾ ಓಡಾಡ್ತಾ ಇದ್ದಾರೆ. ಇಡೀ ಫಂಕ್ಷನ್ ಜವಾಬ್ದಾರಿನ ನನ್ ಮಗಳು ಅಳಿಯಂದ್ರೆ ತಗೊಂಡಂಗ್ ಕಾಣ್ತಾ ಇದೆ. ಲಗ್ನ ಪತ್ರಿಕೆ ಓದೋ ಸಮಯ, ಓದ್ಬೋದೇ? ಶ್ರೀ ಕುಲದೇವತಾ ಪ್ರಸನ್ನ ಸ್ವಸ್ತಿ ವಿಜಯ ಹೃದಯ ಶ್ವಾವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ದಿನ ಶುಭ ಮುಹೂರ್ತದಂದು ಶ್ರೀಯುತ ಗೋವಿಂದ ಹಾಗೂ ಈಶ್ವರಿ ದಂಪತಿಗಳ ಜ್ಯೇಷ್ಠ ಸುಪುತ್ರನಾದ ಚಿರಂಜೀವಿ ರಾಜಶೇಖರನಂತಹ ಸುಭಾಷ್ ಎಂಬ ವರನ ಜೊತೆ ಶ್ರೀಯುತ ದಾಮೋದರ್ ಹಾಗೂ ಕಲ್ಪನಾ ಅವರ ಪುತ್ರಿ ಕುಂಕುಮ ಸೌಭಾಗ್ಯವತಿಯಾದ ನಂದಿನಿ ಎಂಬ ವರಳ ನಿಶ್ಚಿತಾರ್ಥವನ್ನು ನೆರವೇರಿಸಲು ಗುರು ಮತ್ತು ಹಿರಿಯರು ಒಪ್ಪಿಕೊಂಡಿರುತ್ತಾರೆ. ಆಶೀರ್ವದಿಸಿ. ಎಲ್ರಿಗೂ ಒಪ್ಗೆ ತಾನೆ? ಹಾಗಿದ್ರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಮುಂದೆ ಬಂದು ನಿಂತ್ಕೊಂಡು ತಾವು ಬದಲಾಯಿಸ್ಕೊಳ್ಳಿ. ಬನ್ನಿ. ಈಶ್ವರಿನ ಕರ್ಕೊಂಡ್ ಬರಲ್ಲ. ಈಶ್ವರಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಸ್ವಲಗ್ನ ಸಾವಧಾನಾತಿ ಸುಮುತ್ಥ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ತಗೊಳ್ಳಿ ತಾಯಿ. ಓಂ ಸುಲಗ್ನ ಸಾವಧಾನಾತಿ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಹಾರನ ಬದಲಾಯಿಸ್ಕೊಳ್ಳೋ ಸಮಯ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಪುಷ್ಪಮಾಲಿಕಾ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಈಗ ಇಬ್ರು ಎದ್ದು ನಿಂತ್ಕೊಂಡು ಹಾರ ಬದಲಾಯಿಸ್ಕೋಬೇಕು.
ಮೊದಲಿಗೆ ವಧು ವರನ ಕೊರಳಿಗೆ ಹಾರ ಹಾಕಬೇಕು. ಅಯ್ಯೋ ದ್ಯಾವ್ರೆ, ಇವಳಿಗೆ ಯಾಕಪ್ಪ ಇಲ್ಲಿಗೆ ಬಂದ್ಲು? ಈಗೇನ್ ರಂಪಾಟ ಮಾಡೋಳು ಕಾಣೆ. ಎಲ್ಲ ಗುಟ ಏನಾರ ನನ್ನ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ಲಿ? ತಗೊಳಮ್ಮ, ತಗೊಳಪ್ಪ. ಮೊದಲು ವಧು ವರನ ಕೈಗೆ ಉಂಗ್ರ ತೋರ್ಸಮ್ಮ. ಅವ್ವ, ನೋಡ್ತಿದ್ದಂಗೆಯ ನಮ್ ಸುಭಾಸನ್ ನಿಶ್ಚಿತಾರ್ಥ ಆಗ್ತಿದ್ಯಲ್ಲವ್ವ. ನೋಡ್ತಾ ಇರು, ನನ್ನ ಮಗ ರಾಜ್ಕುಮಾರ್ ಆಯ್ತ. ರಾಜ್ಕುಮಾರನ್ ಮಾಡೇ ಮಾಡ್.
ಚಂಪಾ, ಏನಾಯ್ತಪ್ಪ? ಯಾಕೆ ಹಿಂಗ್ ಅಳ್ತಿದ್ಯಾ? ಏನೂ ಇಲ್ಲ ವಿದ್ಯಕ್ಕ. ಬಾಯಿ ತುಂಬಾ ಅಕ್ಕ ಅಂತ ಕರಿತೀಯ, ಏನಾದ್ರೂ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತೀಯ. ನಿನ್ ಬಾಯಿ ಮಾತಿಗೆ ಆಟೆಯ ನನ್ನ ಅಕ್ಕ ಅಂತ ಕರೆಯೋದಲ್ವೇ? ಅಯ್ಯೋ ಇಲ್ಲ ವಿದ್ಯಕ್ಕ, ನನ್ ಮನ್ಸಾರೆ ನಿಮ್ನ ಅಕ್ಕ ಅಂತ ಒಪ್ಕೊಂಡಿವ್ನಿ. ಅದೇ ದಿಟ ಆಗಿದ್ರೆ ಯಾಕೆ ಅಳ್ತಿದ್ಯಾ ಅಂತ ನನ್ನ ಹತ್ರ ಹೇಳು. ಚಂಪಾ, ಏನಾಯ್ತಂತ ಹೇಳು. ವಿದ್ಯಕ್ಕ, ಅದು ಅದು ನಿಶ್ಚಿತಾರ್ಥ. ನಿಶ್ಚಿತಾರ್ಥ? ಏನಿಲ್ಲ ಅಕ್ಕ, ನಮ್ಮ ಅವ್ವನ್ ನೆನ್ಪಾಯ್ತು, ಅದಕ್ಕೆ. ಚಂಪಾ, ಸತ್ಯ ಹೇಳು, ಇದ್ದಕ್ಕಿದ್ದಂಗೆ ಯಾಕ ಅವತ್ ಗೆಪ್ತಿಗ್ ಬಂದ್ರು? ಯಾರಾದ್ರೂ ಏನಾದ್ರೂ ಹೇಳಿದ್ರೆ? ಇಲ್ಲ ಅಕ್ಕ, ಯಾರು ಏನಂತಾರೆ? ಮತ್ ಯಾಕೆ ಅವನ್ ಗೆಪ್ತಿ ಮಾಡ್ಕೊಂಡು ಹಿಂಗ ಅಳ್ತಿದ್ಯಾ? ಸತ್ಯ ಹೇಳು ಚಂಪಾ. ಅಕ್ಕ, ಅದು ನಿಶ್ಚಿತಾರ್ಥ ನೋಡುದ್ನಲ್ಲ, ಅದ್ಕೆಯ. ಚಂಪಾ, ಅದಕ್ಕೂ ಫೋನ್ ಸಂಬಂಧ? ಅಕ್ಕ, ಅಲ್ಲಿ ಆ ಹುಡ್ಗಿ ಉಂಗ್ರ ಹಾಕ್ಬೇಕಾದ್ರೆ ಅವ್ರ ಅಪ್ಪ ಅವ್ವ ಇಬ್ರು ನಿಂತಿದ್ರು. ಅದೇ ನಾಳೆ ನಾನ್ ಮದ್ವೆ ಆಗ್ಬೇಕಾರೆ ನಮ್ಮಪ್ಪ ಒಬ್ರೇ ನಿಂತಿರ್ತಾರೆ. ಅದೇ ನೆನ್ಪಾಯ್ತು. ಯಾರಾದ್ರೂ ಅದಕ್ ಹಿಂಗ್ ಕಣ್ಣೀರ್ ಹಾಕರೆ? ಅವ್ವ ಇಲ್ದೆ ಹೋದ್ರೆ ಏನಂತೆ? ನಿನ್ನ ನಿಮ್ಮ ಅಪ್ಪಯ್ಯ ಅವ್ವ ಇಲ್ದೇ ಇರೋ ಕೊರಕ್ ಕಾಡ್ಬಾರ್ದು ಅನ್ನೋ ತರ ಸಾಕಾರಲ್ವೇ? ಅನ್ಮ್ಯಾಕೆ ನೀನ್ ಹಿಂಗೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವ್ವನ್ ಗೆಪ್ತಿ ಮಾಡ್ಕೊಂಡ್ ಅಳ್ತಾ ಇದ್ರೆ ನಿಮ್ಮ ಅಪ್ಪಯ್ಯನ್ ಮನ್ಸಿಗೆ ಸ್ಯಾನೆ ನೋವಾಗಕ್ಕಿಲ್ವೇ? ಆಮ್ಯಾಕೆ ನಿನ್ ಜೊತೆ ನಾನಿವ್ನಿ, ಅತ್ತೆ ಮಾವ ಎಲ್ರೂ ಇದಾರಲ್ವೇ? ಹ್ಞೂ ಅಕ್ಕ, ನೀವೆಲ್ಲರೂ ಇದ್ದೀರಿ. ನೀವೆಲ್ಲರೂ ನನ್ನ ಪಿರುತಿಯಿಂದಲೇ ನೋಡ್ತೀರಿ. ಆದ್ರೂ ಮನ್ಸಿಗೆ ನೋವಾದಾಗ ಕಣ್ಣೀರೇ ಅಲ್ವೇನಕ್ಕ ಬರೋದು? ಚಂಪಾ, ನೀನ್ ಹೇಳಿದ್ದು ಸತ್ಯನೇಯ. ನಮ್ ಮನ್ಸಿಗ್ ಸಾನೆ ನೋವಾದಾಗ ನಮಗ್ ಸಂಗಾತಿ ಆಗೋದೇ ಕಣ್ಣೀರಲ್ವೇ? ಹಂಗಂತ ಹೇಳಿ ನೀನ್ ಈಟೊಂದ್ ಹತ್ರೆ ನನ್ ಮನ್ಸಿಗೆ ಸಾನೆ ನೋವಾಯ್ತದೆ. ಅಳ್ಬೇಡ ಚಂಪಾ, ಸಮಾಧಾನ ಮಾಡ್ಕೋ. ಸರಿ ಅಕ್ಕ. ಚಂಪಾ, ಸತ್ಯ ಹೇಳು, ನಿನ್ ಕಣ್ಣೀರ್ಗೆ ಇದೇ ಕಾರಣನಾ ಅಥವಾ ಬೇರೆ ಏನಾದ್ರೂ ಇದ್ದತೆ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಅಕ್ಕ. ಏನಾದ್ರೂ ಇದ್ದಿದ್ರೆ ನಿಮ್ ಹತ್ರ ಹೇಳ್ತಿರ್ಲಿಲ್ವೇ? ಸರಿ ಚಂಪಾ, ಕಣ್ಣೀರೊರ್ಸ್ಕೊ. ನಿನ್ ಜೊತೆ ನಾವೆಲ್ರೂ ಇದೀವಿ. ಬಾ.